ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬಿಜೆಪಿಯಲ್ಲಿನ ಅಸಮಾಧಾನ ಶಮನಕ್ಕೆ ಸರ್ಕಸ್ ನಡೀತಾ ಇದೆ. ಬಂಡಾಯ ಶಮನ ಮಾಡೋದಕ್ಕೆ ಅಪ್ಪ ಮಗ ಕಸರತ್ತು ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಿದ್ದಾರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ. ಕೋಟೆನಾಡಲ್ಲಿ ಬಿಜೆಪಿ ರಘುಚಂದನ್ ಅಸಮಾಧಾನಗೊಂಡಿದ್ದಾರೆ. ಅವರ ಅಸಮಾಧಾನ ಕಡಿಮೆ ಮಾಡೋದಕ್ಕೆ ಬಿಎಸ್ವೈ ಮತ್ತು ವಿಜಯೇಂದ್ರ ಎಂಟ್ರಿ ಕೊಡ್ತಾ ಇದ್ದಾರೆ. ಶಾಂತ, ರಘುಚಂದನ್ ಬಗ್ಗೆ ಒಂದಷ್ಟು ಪಾಸಿಟಿವ್ ಇದೆ ಜನರ ಮನಸ್ಸಿನಲ್ಲೂ ಕೂಡ. ಅವರಿಗೆ ಟಿಕೆಟ್ ಸಿಗಬೇಕಿತ್ತು ಅಂತ ಆ್ಯಂಡ್ ಅಫ್ಕೋರ್ಸ್ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ. ಅಲ್ಲ, ಅದರಲ್ಲಿ ಚಿತ್ರದುರ್ಗದಲ್ಲಿ ಏನಾಗಿದೆ, ಬಾಗಲಕೋಟೆಯಿಂದ ತಂದು ಕ್ಯಾಂಡಿಡೇಟ್ ಹಾಕಿದ್ದು ಮೊದಲು ಅಸಮಾಧಾನ ಭುಗಿಲೇಳಲಿಕ್ಕೆ ಮುಖ್ಯ ಕಾರಣ. ನಂತರ ರಘುಚಂದನ್ ಮತ್ತು ಅವರ ತಂದೆಯನ್ನು ಚಂದ್ರಪ್ಪನವರನ್ನು ಮನೆಗೆ ಕರೆಸ್ಕೊಂಡು ಯಡಿಯೂರಪ್ಪನವರು ಮಾತಾಡಿದರು. ನಾವು ಬಂಡಾಯ ನಿಲ್ಲಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ಆದರೆ ಈಗ ಚುನಾವಣೆ ಕೆಲಸಕ್ಕೆ ಹಚ್ಚಬೇಕಲ್ಲ, ಆ ಕಾರಣದಿಂದ ಯಡಿಯೂರಪ್ಪ ವಿಜಯೇಂದ್ರ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಹೋಗಿ ಅವರನ್ನು ಕೆಲಸಕ್ಕೆ, ಅಂದರೆ ಚುನಾವಣಾ ಪ್ರಚಾರಕ್ಕೆ ಎಳೆದು ತರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೀಟ್ ಮ್ಯಾಕ್ಸಿಮೈಸ್ ಆಗಬೇಕಾದ್ರೆ ಸಬುಟಾಜ್ ಕಡಿಮೆ ಆಗಬೇಕು. ಕರೆಕ್ಟ್. ಸಬುಟಾಜ್ ಎಷ್ಟು ಜಾಸ್ತಿ ಇರುತ್ತೋ, ನಿಮಗೆ 2-3 ಸೀಟ್ಗಳ ವ್ಯತ್ಯಾಸ ಅಂತಂದರು. ಈಗ ಹೆಂಗಿದೆ, 20ರ ಮೇಲೆ ಹೋದರೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಬೇರೆ, 20ರ ಕೆಳಗಿದ್ರೆ ಬೇರೆ, 15 ಇದ್ದರೆ ಬೇರೆ, 18 ಇದ್ದರೆ ಬೇರೆ. ಸೊ ಎವ್ರಿ ಸೀಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಪಾರ್ಟಿ. ಆ ಕಾರಣದಿಂದ ಸಬುಟಾಜ್ ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ನನಗನ್ಸುತ್ತೆ BJPಯಲ್ಲಿ ಇವತ್ತು ಆ ರೀತಿಯ ಪ್ರಯತ್ನ ಮಾಡಬೇಕು, ಯಾರನ್ನಾದರೂ ಸಿಟ್ಟು ಕಡಿಮೆ ಮಾಡಬೇಕಾದ್ರೆ ಏಕೈಕ ಅಸ್ತ್ರ ಅದು ಯಡಿಯೂರಪ್ಪ. ಹೀಗಾಗಿ ಯಡಿಯೂರಪ್ಪನವರು ಜಿಲ್ಲೆ ಓಡಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.